ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮೀನಾಕ್ಷಿ ಲೇಖಿ ಕಾರ್ಯಕ್ರಮ ರದ್ದಾಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಈಗ ಲೋಕಸಭಾ ಟಿಕೆಟ್ಸ್ ಏನು ಅನೌನ್ಸ್ ಆಗ್ತಾ ಇದೆ ಬಿಜೆಪಿಯಿಂದ, ಬಹುಶಃ ಮೊದಲ ಪಟ್ಟಿಯಲ್ಲಿ ಹೆಸರು ಇಲ್ಲದೆ ಇರುವಂಥದ್ದು. ಸೊ ಹಾಗಾಗಿ ಮಂಗಳೂರಿನಲ್ಲಿ ಕೇಂದ್ರ ಸಚಿವೆ ಮೀನಾಕ್ಷಿ ಕಾರ್ಯಕ್ರಮ ರದ್ದಾಯ್ತಾ ಅನ್ನುವಂಥದ್ರ ಬಗ್ಗೆ ಇದಿರುವಂತಹ ಪ್ರಶ್ನೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವೆಯಾಗಿದ್ದಂತಹ ಮೀನಾಕ್ಷಿ ಲೇಖಿ ಮಂಗಳೂರಿನಲ್ಲಿ ಇವತ್ತು ಕಾರ್ಯಕ್ರಮ ನಿಗದಿಯಾಗಿತ್ತು. ಇವತ್ತು ಕಾರ್ಯಕ್ರಮ ನಡೀಬೇಕಿತ್ತು, ಆದರೆ ಅದನ್ನು ಕಾರಣಾಂತರಗಳಿಂದಾಗಿ ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ರಾಜ್ಯ ಸಚಿವರು ಕೇಂದ್ರ ವಿದೇಶಾಂಗ ವ್ಯವಹಾರಗಳು ಮತ್ತು ಸಂಸ್ಕೃತಿ ಸಚಿವರಾಗಿರುವಂಥ ಮೀನಾಕ್ಷಿ ಲೇಖಿ ಅವರ ಇವತ್ತು ಅಂದರೆ ಸೋಮವಾರದ ಮಂಗಳೂರಿನ ಬೂತ್ ಕಾರ್ಯಕರ್ತರ ಸಮಾವೇಶವನ್ನು ಮುಂದೂಡಲಾಗಿದೆ ಅಂತ ಅಷ್ಟೇ ಬಿಜೆಪಿ ಒಂದು ಟ್ವೀಟ್ ಮಾಡಿದೆ. ಇವತ್ತು ಹಮ್ಮಿಕೊಂಡಿದ್ದಂಥ ಒಂದು ಕಾರ್ಯಕ್ರಮ, ಅದು ಬೂತ್ ಕಾರ್ಯಕರ್ತರ ಸಮಾವೇಶಕ್ಕೆ ಆಗಮಿಸಬೇಕಿತ್ತು ಲೇಖಿಯವರು, ಆದರೆ ಬಂದಿಲ್ಲ. ನವದೆಹಲಿ ಕ್ಷೇತ್ರದ ಸಂಸದೆಯಾಗಿರುವಂತಹ ಮೀನಾಕ್ಷಿ ಲೇಖಿ ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇಲ್ಲ. ಸೊ ಹಾಗಾಗಿ ಕಾರ್ಯಕ್ರಮವನ್ನು ಈಗ ಮುಂದೂಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾತ್ರ ಬಿಜೆಪಿ ಈಗ ತಿಳಿಸಿದೆ. ಬಟ್ ಯಾಕೆ ಕಾರ್ಯಕ್ರಮ ಮುಂದೂಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಒಂದು ಪ್ರಶ್ನೆ. ಬಹುಶಃ ಇವರಿಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿರೋದ್ರಿಂದಾಗಿ ಆಗಿರುವಂತಹ ಒಂದು ಬೇಸರದಿಂದ ಇದು ಮುಂದೂಡಲಾಗಿದೆ ಅಥವಾ ಯಾಕೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಇದೆ. ಸೊ ನೋಡಿ, ಎರಡು ಪೋಸ್ಟ್ಗಳನ್ನು ತಾವು ಗಮನಿಸಬಹುದು. ಮೊದಲು ಇವತ್ತು ಅಂದರೆ ಮಾರ್ಚ್ 4ನೇ ತಾರೀಕು 2024ಕ್ಕೆ ಕಾರ್ಯಕ್ರಮ ಇದೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಬೂತ್ ಕಾರ್ಯಕರ್ತರ ಸಮಾವೇಶ ಇರುತ್ತೆ. ಇದರಲ್ಲಿ ಮೀನಾಕ್ಷಿ ಲೇಖಿಯವರು ಕೂಡ ಭಾಗವಹಿಸ್ತಾರೆ. ಮಧ್ಯಾಹ್ನ 2:30ಕ್ಕೆ ಇರುವಂಥ ಕಾರ್ಯಕ್ರಮ ಅಂತ ಹೇಳಿ ಪೋಸ್ಟ್ ಮಾಡಿದರು. ಆದರೆ ಇವಾಗ ಅದನ್ನು ಮುಂದೂಡಲಾಗಿದೆ ಅಂತ ಹೇಳಿ ಕೂಡ ಅದನ್ನು ಒಂದು ಪೋಸ್ಟ್ ಮಾಡಿದ್ದಾರೆ.